ದೇಶದ ಎಲ್ಲ ಬ್ಯಾಂಕ್ ಅಕೌಂಟ್ ಬಳಕೆದಾರರಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ದಿಢೀರನೆ ಹೊಸ ನಿಯಮವನ್ನು ಜಾರಿಗೆ ಮಾಡುವ ಮೂಲಕ ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಬಿಗ್ ಶಾಕ್ ನೀಡಿದೆ. ಹೌದು, ಇದೇ ಮೇ 31ರ ಒಳಗೆ ಈ ಕೆಲಸ ಮಾಡುವುದು ಕಡ್ಡಾಯ. ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಸ್ಥಗಿತಗೊಳ್ಳಲಿದೆ ಎಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಹೌದು, ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಕೂಡ ಬ್ಯಾಂಕ್ ಅಕೌಂಟ್ ಬಳಕೆ ಮಾಡುತ್ತಿದ್ದು, ಯಾವುದೇ ಸಣ್ಣ ಪುಟ್ಟ ಹಣದ ವಹಿವಾಟುಗಳು ಕೂಡ ಬ್ಯಾಂಕ್ ಮೂಲಕವೇ ವ್ಯವಹಾರ ಮಾಡಲಾಗುತ್ತಿದೆ. ಇದಕ್ಕೆ ಮುಖ್ಯ ಕಾರಣ, ಜೇಬಿನಲ್ಲಿ ಹಣ ಇಟ್ಟುಕೊಳ್ಳದೆ ಬ್ಯಾಂಕಿನ ಮೂಲಕವೇ ತಮ್ಮ ಎಲ್ಲ ವ್ಯವಹಾರಗಳು ನಡೆಯುತ್ತಿದ್ದು, ಇದೀಗ ಬ್ಯಾಂಕಿಂಗ್ ಸಂಬಂಧಿಸಿದಂತೆ ರಿಸರ್ವ್ ಬ್ಯಾಂಕ್ ಹೊಸ ರೂಲ್ಸ್ ಜಾರಿಗೆ ಮಾಡಿದೆ. ಹಾಗಾದರೆ ಬನ್ನಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಿಡುಗಡೆ ಮಾಡಿರುವ ನಿಯಮದಲ್ಲೇನಿದೆ, ಏನೆಲ್ಲ ಬದಲಾವಣೆಗಳಾಗಲಿವೆ, ಆ ಕೆಲಸ ಏನು ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಬನ್ನಿ, ನಿಮ್ಮ ಬಳಿಯೂ ಕೂಡ ಬ್ಯಾಂಕ್ ಅಕೌಂಟ್ ಇದ್ದರೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ. ಭಾರತದಲ್ಲಿ ಅನೇಕ ಜನರು ಬ್ಯಾಂಕ್ ಖಾತೆಗಳನ್ನು ಬಳಸುತ್ತಾರೆ. ಹಣ ಠೇವಣಿ ಇಡುವುದು ಮತ್ತು ಹಣದ ವಹಿವಾಟು ನಡೆಸುವುದು ಸೇರಿದಂತೆ ಸೇವೆಗಳಿಗೆ ಬ್ಯಾಂಕ್ ಖಾತೆ ಅತ್ಯಗತ್ಯ. ಹಿಂದಿನ ಕಾಲದಲ್ಲಿ ಕೈಯಲ್ಲಿ ನಗದು ಹಣ ಇಟ್ಕೊಂಡು ಹಣವನ್ನು ಖರ್ಚು ಮಾಡುತ್ತಿದ್ದೆವು. ಈಗ ಎಲ್ಲವೂ ಬದಲಾಗಿದೆ. ಪ್ರಸ್ತುತ ಯುಗದಲ್ಲಿ ಬ್ಯಾಂಕ್ ಖಾತೆ ಇಲ್ಲದೆ ಹಣಕಾಸಿನ ವಹಿವಾಟುಗಳನ್ನು ಮಾಡಲು ಸಾಧ್ಯವಿಲ್ಲದ ಕಾರಣ ಅನೇಕ ಜನರು ಬ್ಯಾಂಕ್ ಖಾತೆಗಳನ್ನು ಬಳಸುತ್ತಾರೆ. ಈ ಹಿನ್ನೆಲೆಯಲ್ಲಿ ಬ್ಯಾಂಕ್ ಖಾತೆಗಳಿಗೆ ಸಂಬಂಧಿಸಿದಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಒಂದು ಮಹತ್ವದ ಪ್ರಕಟಣೆಯನ್ನು ಬಿಡುಗಡೆ ಮಾಡಿದ್ದೇವೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಏನು ಹೇಳುತ್ತಿದೆ? ಭಾರತೀಯ ರಿಸರ್ವ್ ಬ್ಯಾಂಕ್ ಮೇ 31, 2025ರೊಳಗೆ ಬ್ಯಾಂಕ್ ಖಾತೆಗೆ ನಿರ್ದಿಷ್ಟ ಮೊತ್ತವನ್ನು ಜಮಾ ಮಾಡಬೇಕು ಎಂದು ಘೋಷಿಸಿದೆ. ಖಾತೆಗೆ ಸಂಬಂಧಿಸಿದ KYC ದಾಖಲೆಗಳನ್ನು ಸಲ್ಲಿಸದವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದೆ. ಈ ಪರಿಸ್ಥಿತಿಯಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ನ ಈ ಹೊಸ ಘೋಷಣೆ ಯಾರಿಗೆ ಅನ್ವಯಿಸುತ್ತದೆ? ಬ್ಯಾಂಕ್ ಖಾತೆಗಳಲ್ಲಿ ಹಣ ಜಮಾ ಮಾಡದವರಿಗೆ ಯಾವ ದಂಡ ವಿಧಿಸಲಾಗುತ್ತದೆ ಎಂದು ನೋಡೋಣ. RBI ನಿಯಮಗಳು ಯಾರಿಗೆ ಅನ್ವಯಿಸುತ್ತವೆ? ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ವಿಮೆಯನ್ನು ಪಡೆದಿರುವ ಗ್ರಾಹಕರು ಕನಿಷ್ಠ ಮೇ 31, 2025ರೊಳಗೆ ಎಂದಿನಂತೆ ತಮ್ಮ ಪಾಲಿಸಿಯನ್ನು ಖರೀದಿಸಲು ಅವರ ಬ್ಯಾಂಕ್ ಖಾತೆ ಅಥವಾ ಅಂಚೆ ಕಚೇರಿ ಖಾತೆಯಲ್ಲಿ ₹436 ಜಮಾ ಮಾಡಿ. ಈ ಮೊತ್ತವನ್ನು ನಿಮ್ಮ ಬ್ಯಾಂಕ್ ಖಾತೆಯಿಂದ ಆಟೋ ಡೆಬಿಟ್ ಮೂಲಕ ಡೆಬಿಟ್ ಮಾಡಲಾಗುತ್ತದೆ. ಮೇ 31ರೊಳಗೆ ಈ ಹಣವನ್ನು ಠೇವಣಿ ಮಾಡದವರ ಪಾಲಿಸಿಗಳನ್ನು ರದ್ದುಗೊಳಿಸಲಾಗುವುದೆಂದು RBI ಪ್ರಕಟಿಸಿದೆ. ಆದಾಗ್ಯೂ ಈ ಪಾಲಿಸಿಯನ್ನು ತೆಗೆದುಕೊಳ್ಳುವವರು ವರ್ಷಕ್ಕೆ ₹436, ಅಂಥವರಿಗೆ ಈ ನಿಯಮಗಳು ಅನ್ವಯವಾಗುತ್ತವೆ ಎಂದು RBI ಹೇಳಿದೆ. ಅದಕ್ಕಾಗಿಯೇ ಈ ಯೋಜನೆಯಲ್ಲಿ ಹೂಡಿಕೆ ಮಾಡಿದವರು ಈ ಮೊತ್ತವನ್ನು ಪಾವತಿಸುವುದು ಕಡ್ಡಾಯವಾಗಿದೆ. ಜೀವನ್ ಜ್ಯೋತಿ ಬಿಮಾ ಯೋಜನೆ ಎಂದರೇನು? ಜೀವನ್ ಜ್ಯೋತಿ ಬಿಮಾ ಯೋಜನೆ ಸರ್ಕಾರ ಜಾರಿಗೆ ತಂದ ಯೋಜನೆಗಳಲ್ಲಿ ಒಂದು. ಈ ಯೋಜನೆಯಲ್ಲಿ ನೀವು ₹436ವರೆಗೆ ಜೀವ ವಿಮೆಯನ್ನು ಪಡೆಯಬಹುದು. ನೀವು ₹436ವರೆಗೆ ವಿಮೆ ಪಡೆಯಬಹುದು. ಪಾವತಿಸಿ ₹2 ಲಕ್ಷ. ₹436 ನೀವು ವರ್ಷಕ್ಕೆ ಕೇವಲ ₹436 ಪಾವತಿಸಬೇಕಾಗುತ್ತದೆ. ಈ ಯೋಜನೆಯನ್ನು ತೆಗೆದುಕೊಂಡ ವ್ಯಕ್ತಿಯು ಯಾವುದೇ ಕಾರಣದಿಂದಾಗಿ ಮರಣ ಹೊಂದಿದ್ದಲ್ಲಿ ಅವರು ರೂಪಾಯಿಗಳ ವಿಮಾ ನಗದು ಪಡೆಯಬಹುದು. ₹2 ಲಕ್ಷ. ಈ ನೀತಿಯು ಪ್ರತಿ ವರ್ಷ ಜೂನ್ 1ರಿಂದ ಮೇ 31ರವರೆಗೆ ಜಾರಿಯಲ್ಲಿರುತ್ತದೆ. ಇದು ಫಾಸ್ಟ್ ಯುಗ. ಇಲ್ಲಿ ಸ್ಲೋ ಇದ್ದರೆ ಕಷ್ಟ. ಹಾಗೆ ಮೊಬೈಲ್ ಫೋನ್ಗಳು ಬಂದ ಮೇಲೆ ಈ ಜಗತ್ತು ಹೇಗೆ ಬದಲಾಯಿತು ಅಂತ ಸ್ಪೆಷಲ್ ಆಗಿ ಹೇಳಬೇಕಿಲ್ಲ. ಒಂದೇ ಕ್ಷಣದಲ್ಲಿ ಎಂಥ ಸುದ್ದಿ ಬೇಕಾದರೂ ಇಡೀ ಜಗತ್ತಿಗೆ ಹಬ್ಬುತ್ತದೆ. ಅದರಲ್ಲಿ 1% ಮಾತ್ರ ಸತ್ಯ ಸುದ್ದಿಗಳಿರುತ್ತದೆ. ಉಳಿದ 99% ಬರೀ ಸುಳ್ಳುಗಳಿಂದಲೇ ತುಂಬಿಕೊಂಡಿರುತ್ತದೆ. ಆದರೂ ಜನ ಇದನ್ನು ನೋಡಿ ನಂಬುತ್ತಾರೆ. ಕಳೆದ ಕೆಲವು ದಿನಗಳಿಂದ ಸಂದೇಶವೊಂದು ವೈರಲ್ ಆಗುತ್ತಿದೆ. ನೀವು ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆಗಳನ್ನು ಹೊಂದಿದ್ರೆ ನೀವು ₹10,000 ದಂಡವನ್ನು ಕಟ್ಟಬೇಕು ಅನ್ನೋ ಮೆಸೇಜ್ ವೈರಲ್ ಆಗುತ್ತಿದೆ. ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆಗಳಿದ್ರೆ ನಿಯಮಗಳೇನು? ಪೆನಾಲ್ಟಿ ನಿಜವಾಗಿಯೂ ಬೀಳುತ್ತೆ. RBI ನಿಯಮ ಏನಿದೆ ಅಂತ ಗೊತ್ತಾ? ಇದರ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ. ವೈರಲ್ ಸಂದೇಶದ ಹಿಂದಿನ ಸತ್ಯವೇನು? ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶವೊಂದು ವೈರಲ್ ಆಗುತ್ತಿದ್ದು, ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ಗಳಲ್ಲಿ ಖಾತೆ ತೆರೆಯುವಂತಿಲ್ಲ. ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆಗಳಿದ್ರೆ ₹10,000 ದಂಡ ವಿಧಿಸಲಾಗುವುದೆಂದು ಈ ಪೋಸ್ಟ್ನಲ್ಲಿ ಬರೆಯಲಾಗಿದೆ. ಈ ಸಂದೇಶವನ್ನು ತದನಂತರ ಅನೇಕ ಜನರು ಟೆನ್ಷನ್ಗೆ ಒಳಗಾಗಿದ್ದಾರೆ. ಆದರೆ ಇದು ಕೇವಲ ವೈರಲ್ ಸಂದೇಶವಾಗಿದ್ದು ಇದನ್ನು ನಂಬಬೇಡಿ ಎಂದು RBI ಗವರ್ನರ್ ಮನವಿ ಮಾಡಿದ್ದಾರೆ. RBI ಕೊಟ್ಟ ಸ್ಪಷ್ಟನೆ ಏನು?
RBI ಅಂತಹ ಯಾವುದೇ ಸೂಚನೆಗಳನ್ನು ನೀಡಿಲ್ಲ. ಹಾಗಾಗಿ ಇಂತಹ ಸುಳ್ಳು ಸುದ್ದಿಗಳ ಬಗ್ಗೆ ಎಚ್ಚರದಿಂದಿರಿ. ಅಂತಹ ವ್ಯಕ್ತಿಗೆ ನಿಮ್ಮ ಯಾವುದೇ ಮಾಹಿತಿಯನ್ನು ನೀಡಬೇಡಿ. ನಿಮ್ಮ ಖಾತೆಯ ಮಾಹಿತಿ, ಮೊಬೈಲ್ ಸಂಖ್ಯೆ, OTPಯನ್ನು ಹಂಚಿಕೊಳ್ಳಬೇಡಿ. ಇಂತಹ ಸಂದೇಶಗಳನ್ನು ಕಳುಹಿಸುವ ಮೂಲಕವೂ ನೀವು ವಂಚನೆಗೊಳಗಾಗಬಹುದು. ಉಳಿತಾಯ ಖಾತೆಯ ನಿಯಮವೇನು? ಭಾರತದಲ್ಲಿ ಎಷ್ಟು ಉಳಿತಾಯ ಖಾತೆಗಳಿರಬೇಕು ಎಂಬ ನಿಯಮವಿಲ್ಲ. ಆದರೆ ಒಂದು ಬ್ಯಾಂಕ್ನಲ್ಲಿ ಒಂದಕ್ಕಿಂತ ಹೆಚ್ಚು ಖಾತೆಗಳನ್ನು ತೆರೆಯುವಂತಿಲ್ಲ. ನೀವು ವಿವಿಧ ಬ್ಯಾಂಕ್ಗಳಲ್ಲಿ ಖಾತೆಗಳನ್ನು ತೆರೆಯಬಹುದು. ನೀವು 1 ಅಥವಾ ಹೆಚ್ಚು 2, 3, 5 ಯಾವುದೇ ಸಂಖ್ಯೆಯ ಖಾತೆಗಳನ್ನು ತೆರೆಯಬಹುದು. ಈ ಖಾತೆಗಳಲ್ಲಿ ನೀವು ಕನಿಷ್ಠ ಬ್ಯಾಲೆನ್ಸನ್ನು ನಿರ್ವಹಿಸಬೇಕಾಗುತ್ತದೆ. ಇಲ್ಲದಿದ್ದರೆ ಬ್ಯಾಂಕ್ ದಂಡವನ್ನು ವಿಧಿಸುತ್ತದೆ. ಆದ್ದರಿಂದ ನೀವು ಬ್ಯಾಂಕ್ ನಿಯಮಗಳ ಪ್ರಕಾರ ಕನಿಷ್ಠ ಬ್ಯಾಲೆನ್ಸನ್ನು ನಿರ್ವಹಿಸಬೇಕಾಗುತ್ತದೆ. ಹೆಚ್ಚು ಹಣ ಇಡೋಕೆ ಬೇಕು ಪ್ಯಾನ್ ಕಾರ್ಡ್. ಬ್ಯಾಂಕ್ ಖಾತೆಗೆ ಕನಿಷ್ಠ ಬಡ್ಡಿ ನೀಡಲಾಗುತ್ತದೆ. ನೀವು ಖಾತೆಯಲ್ಲಿ 1.5 ರಿಂದ 2 ಲಕ್ಷದವರೆಗೆ ಯಾವುದೇ ಮೊತ್ತವನ್ನು ಜಮಾ ಮಾಡಬಹುದು ಮತ್ತು ಹಿಂಪಡೆಯಬಹುದು. 50,000ಕ್ಕಿಂತ ಹೆಚ್ಚು ಹಣ ಹಿಂಪಡೆಯಬೇಕಾದರೆ ಪ್ಯಾನ್ ಕಾರ್ಡ್ ಮಾಹಿತಿ ನೀಡುವುದು ಕಡ್ಡಾಯ. ಉಚಿತವಾಗಿ ಈ ಹಣವು ಷೇರು ಮಾರುಕಟ್ಟೆಯಲ್ಲಿ ಯಾವುದೇ ಅಪಾಯವಿಲ್ಲದೆ ಸುರಕ್ಷಿತವಾಗಿದೆ. ಆದರೆ ಅದರಿಂದ ಯಾವುದೇ ಪ್ರಯೋಜನವಿಲ್ಲ. ನಿಮ್ಮ ಹಣ ಮಾತ್ರ ಬ್ಯಾಂಕ್ನಲ್ಲಿ ಸುರಕ್ಷಿತವಾಗಿ ಉಳಿಯುತ್ತದೆ. ಬ್ಯಾಂಕ್ ರಾಷ್ಟ್ರೀಕರಣವಾದರೆ ಸಹಜವಾಗಿಯೇ ಸಹಕಾರಿ ಬ್ಯಾಂಕುಗಳು ದಿವಾಳಿಯಾದರೆ 5 ಲಕ್ಷದವರೆಗಿನ ಮೊತ್ತ ಗ್ರಾಹಕರಿಗೆ ಸಿಗುವುದಿಲ್ಲ. ದೇಶದಾದ್ಯಂತ ಇರುವ ದೇಶದ ಎಲ್ಲ ಬ್ಯಾಂಕ್ ಅಕೌಂಟ್ ಇದ್ದವರಿಗೆ 5 ಹೊಸ ರೂಲ್ಸ್, ಹೊಸ ನಿಯಮ ಜಾರಿಗೆ ಮಾಡಲಾಗಿದ್ದು, ನಿಮ್ಮ ಬಳಿಯೂ ಕೂಡ ಯಾವುದೇ ಬ್ಯಾಂಕ್ನ ಅಕೌಂಟ್ ಇದ್ದರೆ ಈ ರೂಲ್ಸ್ ನಿಮಗೆ ಕಡ್ಡಾಯವಾಗಿದೆ. ಸಾರ್ವಜನಿಕ ವಲಯದ ಬ್ಯಾಂಕ್ ಮತ್ತು ಖಾಸಗಿ ವಲಯದ ಬ್ಯಾಂಕ್ಗಳಾಗಿರಬಹುದು. ಯಾವುದೇ ಬ್ಯಾಂಕ್ನಲ್ಲಿ ನೀವು ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಅಕೌಂಟ್ ಬಳಕೆ ಮಾಡುತ್ತಿದ್ದರೆ ಎಲ್ಲ ಫೋನ್ಪೇ, ಪೇಟಿಎಂ ಸೇರಿದಂತೆ UPI ಪೇಮೆಂಟ್ಸ್ ಬಳಕೆ ಮಾಡುತ್ತಿರುವ ಪ್ರತಿಯೊಬ್ಬರಿಗೂ ಕೂಡ ದೊಡ್ಡ ಬದಲಾವಣೆಯನ್ನು ಮಾಡಲಾಗಿದ್ದು, ಎಲ್ಲ ಗ್ರಾಮೀಣ ಬ್ಯಾಂಕುಗಳು ಮತ್ತು ಸಾರ್ವಜನಿಕ ವಲಯದ ಬ್ಯಾಂಕುಗಳು ಮತ್ತು ಇತರೆ ಖಾಸಗಿ ಬ್ಯಾಂಕ್ಗಳಲ್ಲಿ ನೀವೇನಾದರೂ ಖಾತೆಯನ್ನು ಹೊಂದಿದರೆ ಬ್ಯಾಂಕಿಂಗ್ ವಲಯದಲ್ಲಿ ಹೊಸ ಪರಿವರ್ತನೆಯನ್ನು ಮಾಡಿ ಆದೇಶ ಹೊರಡಿಸಲಾಗಿದೆ. ಏನೆಲ್ಲ ನಿಯಮಗಳನ್ನು ಜಾರಿಗೆ ಮಾಡಲಾಗಿದೆ? ಎಲ್ಲ ಬ್ಯಾಂಕ್ನ ವೆಬ್ಸೈಟ್ ಡೊಮೇನ್ನಲ್ಲಿ ಬದಲಾವಣೆ ಮಾಡಲಾಗ್ತಿದೆ. ಹೌದು, RBI ಹೊಸ ನಿಯಮದ ಪ್ರಕಾರ ಎಲ್ಲ ಬ್ಯಾಂಕುಗಳಿಗೆ ತಮ್ಮ ವೆಬ್ಸೈಟ್ಗಳು ಈಗ bank.in ಡೊಮೈನ್ನಲ್ಲಿ ಇರಬೇಕು ಎಂದು ಅಧಿಕೃತವಾಗಿ ನಿರ್ದೇಶನವನ್ನು ನೀಡಿದೆ. ಫಾರ್ ಎಕ್ಸಾಂಪಲ್ www.sbi.com.bankin ಎಂದು ಹೀಗೆ ನವೀಕರಿಸಬೇಕೆಂದು ಪ್ರತಿ ಎಲ್ಲ ಖಾಸಗಿ ಮತ್ತು ಸಾರ್ವಜನಿಕ ವಲಯದ ಬ್ಯಾಂಕುಗಳು ಸೇರಿದಂತೆ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಆದೇಶ ನೀಡಲಾಗಿದ್ದು, ಇದು ಆನ್ಲೈನ್ ಬ್ಯಾಂಕಿಂಗ್ ಅನ್ನು ಹೆಚ್ಚು ಸುರಕ್ಷಿತವಾಗಿರಿಸುತ್ತದೆ ಮತ್ತು ಇದು ಬ್ಯಾಂಕ್ನ ವೆಬ್ಸೈಟ್ ಎಂದು ಸುಲಭವಾಗಿ ಎಲ್ಲರೂ ಪರಿಚಯಿಸಿಕೊಳ್ಳಬಹುದು. ಎರಡನೆಯದಾಗಿ, ಬ್ಯಾಂಕಿಂಗ್ಗೆ ಸಂಬಂಧಪಡುವ ದೊಡ್ಡ ಬದಲಾವಣೆ ಏನಾಗ್ತಿದೆ ಅಂದರೆ ATM ಶುಲ್ಕಗಳ ಹೊಸ ಪರಿಷ್ಕರಣೆ. ಹೌದು, ಇದೇ ಮೇ ತಿಂಗಳಿನಿಂದ ಎಲ್ಲ ATM ವಹಿವಾಟು ಶುಲ್ಕಗಳಲ್ಲಿ ದೊಡ್ಡ ಬದಲಾವಣೆಯನ್ನು ಜಾರಿಗೆ ಮಾಡಲಾಗಿದ್ದು, ಈಗ ಉಚಿತ ಮಿತಿಯ ನಂತರ ಪ್ರತಿ ಹೆಚ್ಚುವರಿ ವಹಿವಾಟಿಗೆ ₹23 ಮತ್ತು ಅದರ ಜೊತೆಗೆ GST ವೆಚ್ಚವನ್ನು ಕಟ್ಟಬೇಕಾಗುತ್ತೆ. ಈ ಮೊದಲು ₹21 ಮಾತ್ರ ಇತ್ತು. ಇದೀಗ ₹23 ಜೊತೆಗೆ GST ವೆಚ್ಚವನ್ನು ಕೂಡ ನೀವು ನಿಮ್ಮ ಉಚಿತ ಮಿತಿ ಮುಗಿದಾಗ ಬಳಿಕ ಪ್ರತಿ ವಹಿವಾಟಿಗೆ ಪಾವತಿ ಮಾಡಬೇಕೆಂದು ಅಧಿಕೃತವಾಗಿ RBI ಎಲ್ಲ ಬ್ಯಾಂಕಿಂಗ್ ವಲಯಕ್ಕೆ ಆದೇಶ ನೀಡಿದೆ. ಬದಲಾವಣೆ ಏನಾಗ್ತಿದೆ ಅಂದರೆ, ನೀವು ನಿಮ್ಮ ಫೋನ್ಪೇ, ಗೂಗಲ್ ಪೇ ಮತ್ತು ಪೇಟಿಎಂನಲ್ಲಿ ಡೈರೆಕ್ಟಾಗಿ ಬ್ಯಾಂಕ್ನ ಮೂಲಕ ಹಣವನ್ನು ಪಾವತಿ ಮಾಡುತ್ತಿದ್ದರೆ, ನೀವು ನಿಮ್ಮ ಫೋನ್ಪೇ ಅಕೌಂಟ್ ನಂಬರ್ ಎಂಟರ್ ಮಾಡಿದ ಬಳಿಕ ಅಲ್ಲಿ ಅಕೌಂಟ್ ಹೋಲ್ಡರ್ ನೇಮ್ ಶೋ ಆಗುತ್ತಿತ್ತು. ಇದರಿಂದಾಗಿ ಕನ್ಫರ್ಮ್ ಆಗ್ತಿತ್ತು ಇವರ ಅಕೌಂಟ್ಗೆ ನಾವು ದುಡ್ಡು ಹಾಕಬೇಕು ಎಂದು. ಇದೀಗ ಇದೇ ರೀತಿಯಾಗಿ ಈ ಹೊಸ ಸೌಲಭ್ಯವನ್ನು ಎಲ್ಲ RTGS ಮತ್ತು ನೆಫ್ಟ್ ವಹಿವಾಟುಗಳಲ್ಲಿ ಲಭ್ಯವಾಗುವಂತೆ ಎಲ್ಲ ಬ್ಯಾಂಕ್ನವರಿಗೆ ಜಾರಿಗೆ ಮಾಡುವಂತೆ ಆದೇಶ ಹೊರಡಿಸಿದೆ. ಇದು ತಪ್ಪು ಖಾತೆಗೆ ಹಣ ವರ್ಗಾವಣೆಯಾಗುವುದನ್ನು ತಡೆಗಟ್ಟಬಹುದು ಮತ್ತು ಯಾವುದೇ ರೀತಿಯ ಫ್ರಾಡ್ ಆಗುವುದನ್ನು ತಡೆಗಟ್ಟಬಹುದಾಗಿದೆ. ಹೊಸ ಬದಲಾವಣೆ ಏನೆಂದರೆ, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ RRB ಬ್ಯಾಂಕ್ನ ವಿಲೀನ 11 ರಾಜ್ಯಗಳಲ್ಲಿರುವ ಒಟ್ಟು 15 RRB ಬ್ಯಾಂಕ್ಗಳನ್ನು ವಿಲೀನಗೊಳಿಸಲಾಗುತ್ತಿದೆ. ಇದು ಒಟ್ಟು RRB ಬ್ಯಾಂಕ್ಗಳ ಸಂಖ್ಯೆಯನ್ನು 43ರಿಂದ 28ಕ್ಕೆ ಇಳಿಸುವ ಒಂದು ಹೊಸ ಬ್ಯಾಂಕಿಂಗ್ ಸೇವೆಯನ್ನು ಪರಿಚಯಿಸಲು ಮತ್ತು ಮತ್ತಷ್ಟು ಹೆಚ್ಚು ಬಲಿಷ್ಠಗೊಳ್ಳಲಿಕ್ಕೆ ಏಕರೂಪಗೊಳಿಸಲು ಈ ವಿಲೀನ ಮಾಡಲಾಗುತ್ತಿದೆ ಎಂದು ಅಧಿಕೃತವಾಗಿ ಇದೀಗ RBI ಮಾಹಿತಿಯನ್ನು ಹೊರಡಿಸಿದೆ.
ಹೌದು ವೀಕ್ಷಕರೇ, ಅಪ್ರಾಪ್ತ ವಯಸ್ಕರ ಬ್ಯಾಂಕ್ ಖಾತೆಗಳಿಗೆ ಹೊಸ ನಿಯಮ ಜಾರಿಗೆ ಮಾಡಲಾಗಿದ್ದು, ಇದು 10 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಮಕ್ಕಳು ತಮ್ಮದೇ ಆದ ಬ್ಯಾಂಕ್ ಖಾತೆಯನ್ನು ತೆರೆಯಬಹುದು ಮತ್ತು ಅದನ್ನು ಸುರಕ್ಷಿತವಾಗಿ ನಿರ್ವಹಿಸಬಹುದು. ಬ್ಯಾಂಕುಗಳು ತಮ್ಮ ನೀತಿಗಳಿಗೆ ಅನುಗುಣವಾಗಿ ಹೊಸ ನಿಯಮಗಳನ್ನು ಜಾರಿಗೆ ಮಾಡಿದ್ದು, ಇದೆಲ್ಲ ಪ್ರತಿಯೊಬ್ಬರಿಗೂ ಅನ್ವಯವಾಗಲಿದೆ.